ಸರ್ ಇವಾಗ ದೇಶ ಅಂದಮೇಲೆ ಇವಾಗ ಮನೆ ಅಂದಮೇಲೆ ಒಬ್ಬ ತಂದೆ ಇರ್ತಾನೆ. ಇವಾಗ ಮನೆಯಲ್ಲಿ ಯಾರೋ ಒಬ್ರು ಜಗಳ ಆಯಿತು ಅಂತ ಹೇಳಿದಾಗ ಹೋಗಿ ನಿಮ್ಮ ಅಪ್ಪನ ಹತ್ರ ಹೇಳು ಅಂತಾರೆ. ಅದು ಪಾಕಿಸ್ತಾನದವರು ಬಂದು ಏಸ್ಕೆ ತಿನ್ನೋರು ಅಂತ ಎಲ್ರಿಗೂ ಗೊತ್ತು. ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಮ್ಸು ನನಗೆ ಗೊತ್ತಿದ್ದಾಗೆ ನನ್ನ ಸ್ನೇಹಿತರು ಎಲ್ಲರೂ ಚೆನ್ನಾಗೇ ಇದ್ದಾರೆ, ನಾವು ಚೆನ್ನಾಗಿದ್ದೀವಿ. ಸರ್ ಮೊದಲನೇದಾಗಿ ಮಾಡದೇ ಇರೋ ಥರ ನೋಡ್ಕೊಬೇಕಾಗಿರೋದು ಒಂದು ನಮ್ಮ ಕರ್ತವ್ಯ, ನಮ್ಮ ಏನಿದೆ ನಮ್ಮ ಸೈನಿಕರ ಕರ್ತವ್ಯ ಅದೇನಿದೆ ಅದನ್ನು ಮಾಡಬೇಕು. ಎರಡನೇದು ಬಂದು ಮಾಡಿರೋರ್ಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡಬೇಕು. ಆಮೇಲೆ ಇದನ್ನ ಉಪಯೋಗಿಸ್ಕೊಂಡು ಎಷ್ಟೋ ಜನ ಜಾತಿ ಬಗ್ಗೆ ತೊಗೊಂಡ್ಬಂದು ಮಾಡ್ತಾ ಇದ್ದಾರೆ, ಅದನ್ನು ಮಾಡಬಾರ್ದು. ಭಾರತ ದೇಶ ಇವತ್ತವರೆಗೂ ಎಲ್ರಿಗೂ ಒಂದೇ ಥರ ಸಮಾನತೆ ಇದೆ. ಎಲ್ಲರೂ ನಿಂತು ಇವತ್ತು ಎಷ್ಟೋ ಕಡೆ ಸೋಷಿಯಲ್ ಮೀಡಿಯಾಗಳೆಲ್ಲ ಆಗ್ತಾ ಇದ್ದಾರೆ, ಮುಸ್ಲಿಮ್ಸ್ ಅವರು ಆಗ್ತಿದ್ದಾರೆ, ಹಿಂದೂಗಳು ಆಗ್ತಿದ್ದಾರೆ, ಎಲ್ಲರೂ ಅದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಅದೇ ತಕ್ಕನಂಗೆ ಅವ್ರಿಗೆ ಶಿಕ್ಷೆ ಆದರೆ ಎಲ್ಲರೂ ಖುಷಿ ಪಡ್ತಾರೆ. ಸರ್ ಹಿಂದೂಗಳು ಅಂತ ಬರಲ್ಲ ಸರ್, ಗೊತ್ತಿರಲ್ಲ ನಮಗೆ. ಇವಾಗ ಹಿಂದೂಗಳು ಮುಸ್ಲಿಮ್ಸ್ ಅಂತ ಇವಾಗ ಕಾಶ್ಮೀರದಲ್ಲಿ ಏನು ನಡೀತಾ ಇದೆ ಅದೇನೇ ನಾನು ನಿಮಗೆ ಮೊದಲನೇ ಸತಿ ಕೇಳಿದಾಗ ಹೇಳಿದ್ದು, ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. ಇವಾಗ ಎಷ್ಟೋ ಜನ ನಮಗೂ ಸ್ನೇಹಿತರು ಮುಸ್ಲಿಮ್ಸ್ ಇದ್ದಾರೆ, ಈಗ ಇಲ್ಲೂ ನೀವು ಇದ್ದೀರಾ, ಎಷ್ಟೋ ಜನ ನೀವು ನೋಡಿರ್ತಾರೆ ಮುಸ್ಲಿಮ್ಸ್ ಅವ್ರನ್ನ, ಹಿಂದೂಗಳನ್ನ. ಹಿಂದೂ ಮುಸ್ಲಿಮ್ಸ್ ಅನ್ನೋದನ್ನ ಜಾತಿನ ಯಾವುದೋ ಒಂದು ರಾಜಕೀಯ ಪಕ್ಷಗಳು ಅದನ್ನು ಅದ್ರ ಮೇಲೆ ಡಿಪೆಂಡ್ ಆಗಿ ಉಪಯೋಗಿಸ್ಕೊತಾ ಇದ್ದಾರೆ ವಿನಃ ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಮ್ಸು ನನಗೆ ಗೊತ್ತಿದ್ದಾಗೆ ನನ್ನ ಸ್ನೇಹಿತರು ಎಲ್ಲರೂ ಚೆನ್ನಾಗೇ ಇದ್ದಾರೆ, ನಾವು ಚೆನ್ನಾಗಿದ್ದೀವಿ. ಇವಾಗ ಒಂದು 10 ನಿಮಿಷದ ಮುಂಚೆ ಇದೇ ಜಾಗದಲ್ಲಿ ಒಬ್ರು ಮುಸ್ಲಿಮ್ಸು ಹಿಂದೂ ಇಬ್ಬರು ಒಂದೇ ತಟ್ಟೆಯಲ್ಲಿ ಅನ್ನ ತಿಂದರು. ಆ ಥರ ಇದೆ, ಎಲ್ಲೋ ಒಂದು ಕಡೆ ಆಗಿದೆ, ಅದ್ರ ಬಗ್ಗೆ ನಮಗೆ ಬೇಜಾರಿದೆ. ಬಟ್ ಹಿಂದೂ ಮುಸ್ಲಿಮ್ಸ್ ಅನ್ನೋದು ಎರಡನೇ ಮಾತು ಸರ್. ಫಸ್ಟು ನಾವು ಇಂಡಿಯನ್ಸ್ ಅಷ್ಟೇ. ಇಂಡಿಯನ್ಸ್ ಅನ್ನೋ ಎಲ್ರಿಗೂ ಅದೇ ಭಾವನೆ ಇದ್ದರೆ ಖಂಡಿತವಾಗಿ ಒಳ್ಳೇದಾಗತ್ತೆ, ಮುಂದಕ್ಕೆ ಈ ಥರ ತೊಂದರೆ ಆಗಲ್ಲ ಸರ್. ಇವಾಗ ದೇಶ ಅಂದಮೇಲೆ ಇವಾಗ ಮನೆ ಅಂದಮೇಲೆ ಒಬ್ಬ ತಂದೆ ಇರ್ತಾನೆ. ಇವಾಗ ಮನೆಯಲ್ಲಿ ಯಾರೋ ಒಬ್ರು ಜಗಳ ಆಯಿತು ಅಂತ ಹೇಳಿದಾಗ ಹೋಗಿ ನಿಮ್ಮ ಅಪ್ಪನ ಹತ್ರ ಹೇಳು ಅಂತಾರೆ, ಗಲಾಟೆ ಆಗಿದ್ದಾಗ. ಆ ಥರ ಏನಂದರೆ ಪ್ರಧಾನ ಮಂತ್ರಿ ಯಾರಾಗಿದ್ರು ಸರಿ ಸರ್, ಇವಾಗ BJP ಅವರಾಗಿದ್ರು ಸರಿ, ಕಾಂಗ್ರೆಸ್ ಅವರಾಗಿದ್ರು ಸರಿ, ಯಾರಿದ್ರು, ಮೋದಿ ಆದರೂ ಸರಿ, ರಾಹುಲ್ ಗಾಂಧಿ ಆದರೂ ಸರಿ, ಮೊದಲನೇದಾಗಿ ಭಾರತ ದೇಶ ಅಂತ ಬಂದಾಗ, ಯಾಕೆಂದರೆ ನಾವು ಒಂದು ಇಲ್ಲಿ ಬೆಂಗಳೂರಿಂದ ಈಚೆ ಕಡೆ ಹೋಗಿದ ತಕ್ಷಣ ಯಾವ ಊರು ಅಂದರೆ ಬೆಂಗಳೂರು ಅಂತೀರಿ. ಬೆಂಗಳೂರಲ್ಲಿ ಯಾರಾದ್ರೂ ಕೇಳಿದ್ರೆ JP ನಗರ್ ಅಂತೀವಿ. ಈ ಥರ ನಾವು ಒಂದು ಕಡೆ ಹೋದಾಗ ಇವ್ಯಾರು ಇಂಡಿಯನ್ಸ್ ಅಂತೀವಿ. ಊರು ಬಿಟ್ಟು ಹೋದಾಗ ನಾವು ಆ ಊರನ್ನ ಹೇಳ್ಕೊಂಡಾಗ ಇಡೀ ಇಂಡಿಯಾದಿಗೆ ಇವಾಗ ತಂದೆ ಸ್ಥಾನದಲ್ಲಿ ನಿಂತಿರೋದು ಯಾರು? ಮೋದಿ ಅವರು. ಅವ್ರಿಗೆ ಹೋಗಿ ಹೇಳಿ ಅಂತಾರೆ, ಅದು ಪಕ್ಷ ಅಂತ ಬರೋದಿಲ್ಲ. ಈ ಟೆರರಿಸ್ಟ್ಗಳಿಗೆ ಧರ್ಮ ಇರಲ್ಲ, ಜಾತಿ ಇರಲ್ಲ ಅಂತ ಯಾಕೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಅಂತ ಹೆಸರು ಇಟ್ಕೊಂಡು ಯಾನಿಗೆ ಮಾಡ್ತಾರೆ? ನಿಮ್ಗಂತ ಪಾಕಿಸ್ತಾನವರೇ ಅಟ್ಯಾಕ್ ಮಾಡಿದ್ದಾರೆ ಸರ್, ಅದ್ರ ಬಗ್ಗೆ ನಮಗೆ ಹೇಳೋದು ಇಲ್ಲಪ್ಪ, ನಮ್ಮಲ್ಲ ಪಾಕಿಸ್ತಾನ ಮಾಡಿ ಸರ್. ಅದು ಪಾಕಿಸ್ತಾನದವರು ಬಂದು ಏಸ್ಕೆ ತಿನ್ನೋರು ಅಂತ ಎಲ್ರಿಗೂ ಗೊತ್ತು. ಲಾಸ್ಟ್ ಟೈಮ್ ಒಂದ್ಸತಿ ಕಾರ್ಗಿಲ್ ಯುದ್ಧ ಆದಾಗೂ ಸಹ ಇದೇ ಥರ ಹೇಳಿ ಕೊನೆಗೆ ಯುದ್ಧ ನಮ್ಗೆ ಯಾವಾಗ ಅಟೆಂಪ್ಟ್ ಆಗಿ ಮುಂದೆ ಫೈನಲ್ ಲೆವೆಲ್ ಹೋಗೋವರೆಗೂ ಅವರು ಒಪ್ಕೊಳ್ಲಿಲ್ಲ. ಅವ್ರಿಗೆ ಏಸ್ಕೆ ತಿನ್ನೋರು ಅಂತಲೇ ಅದು ಇಡೀ ಪ್ರಪಂಚಕ್ಕೆ ಗೊತ್ತು, ನಮ್ಮ ಭಾರತಕ್ಕೆ ಮಾತ್ರ ಅಲ್ಲ. ಅದಕ್ಕೆ ಅವ್ರಿಗೆ ಕೆಟ್ಟವ್ರು ಸಪೋರ್ಟ್ ಮಾಡೋದು ಅಂತ ಚೀನಾದವ್ರು ಸಪೋರ್ಟ್ ಮಾಡ್ತಾರೆ. ಒಳ್ಳೆಯವ್ರು ಯಾರಾದರೂ ಹೋಗಿ ಸಪೋರ್ಟ್ ಮಾಡ್ತಾರೆ? ಇಲ್ಲ. ಅಷ್ಟೇ. ಆಲ್ಮೋಸ್ಟ್ ಟೆರರಿಸ್ಟ್ಗಳೆಲ್ಲ ಪಾಕಿಸ್ತಾನ 100% ನಮ್ಗೆ ಗೊತ್ತಿದ್ದಂಗೆ ಅಷ್ಟೇ ಸರ್. ಓಕೆ ಸರ್, ಈಗ ಅವ್ರಿಗೆ ಈಗ ಟೆರರಿಸ್ಟ್ ಆಗಿದ್ದಾರೆ ಅಂದರೆ ಜೀವದ ಮೇಲೆ ಅಷ್ಟು ಭಯ ಇರಲ್ಲ, ಜೀವ ತೆಗೆಯೋದು ಬಿಟ್ಟರೆ ಬೇರೆ ಏನು ಶಿಕ್ಷೆ ಕೊಡ್ತಾರೆ ಸರ್? ಅದು ದೇವ್ರು ಇದ್ದಾನೆ ಅಲ್ವಾ, ಒಟ್ಟಿನಲ್ಲಿ ಅವ್ರು ಎಷ್ಟು ನಮ್ಮ ಭಾರತದವ್ರನ್ನ ಎಷ್ಟು ನರಕ ತೋರಿಸಿ ಸಾಯಿಸಿದ್ದಾರೆ, ಅದೇ ಥರ ಅವರು ಸಾಯ್ಬೇಕು ಅನ್ನೋದೇ ನಮ್ಮ ಬೀಟ್ಲೆಸ್ ಕರ್ನಾಟಕ.